ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಒಂದು ಅದ್ಭುತವಾದ ಪವಾಡದ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಕೇವಲ 2 ದಿನಗಳಲ್ಲಿ ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ರಾಘವೇಂದ್ರ ಸ್ವಾಮಿಗಳ ಮಂತ್ರದ ಬಗ್ಗೆ ನೀವು ನಂಬಿದರೂ ಕೂಡ ಅಷ್ಟೇ, ನಮ್ಮದೇ ಇದ್ದರೂ ಕೂಡ ಅಷ್ಟೇ. ಈ ಘಟನೆ ನನ್ನ ಕಣ್ಣೆದುರೇ ನಡೆದಿದ್ದನ್ನು ಇಂದು ನಾನು ನನ್ನ ಜೀವನ ಸುಧಾರಣೆಗೆ ಕಾರಣವಾದ ಈ ಪವಾಡಮಯ ಮಂತ್ರದ ಕುರಿತು ನಿಮಗೆಲ್ಲರಿಗೂ ಹೇಳಲು ಬಂದಿದ್ದೇನೆ. ನಾನು ಮೊದಲಿಗೆ ಈ ಮಂತ್ರದ ಶಕ್ತಿಯನ್ನು ತಿಳಿದಿರಲಿಲ್ಲ, ಅದು ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಜೀವನದಲ್ಲಿ ಹಣಕಾಸಿನ ಸಂಕಷ್ಟಗಳು ಒಂದು ಹಂತದಲ್ಲಿ ಅವು ಎಷ್ಟು ಆತಂಕದಲ್ಲಿ ಬಂದು ನನ್ನನ್ನು ಸಿಲುಕಿಸಿದ್ವು ಅಂದರೆ, ರಾಯರ ಆಶೀರ್ವಾದದಿಂದ ನನ್ನ ಮೇಲೆ ಹೇಗೆ ಬೆಳಕನ್ನು ಚೆಲ್ಲಿತು ಅನ್ನೋದನ್ನು ಅದು ನಂಬಲಾಗದ ಒಂದು ಅನುಭವ. 2 ದಿನಗಳಲ್ಲಿ ಅನಿರೀಕ್ಷಿತ ಹಣ ನನ್ನ ಕೈಗೆ ಬಂತು. ನನ್ನ ಮನಸ್ಸು ತುಂಬಿ ಕಣ್ಣೀರಾಯಿತು. ದೇವರ ಕರುಣೆ ನಿಜವಾಗಿಯೂ ಇದೆ ಎಂಬುದನ್ನು ರಾಯರು ನನಗೆ ತೋರಿಸಿದರು. ಈ ಮಂತ್ರದ ಶಕ್ತಿ ಹಣದ ವಿಷಯದಷ್ಟೇ ಅಲ್ಲ, ದೈಹಿಕ ಸಮಸ್ಯೆಗಳು, ಮನಃಶಾಂತಿಯ ಕೊರತೆ, ಕುಟುಂಬದಲ್ಲಿ ಕಿರಿಕಿರಿ, ಯಾವ ವಿಷಯವಾದರೂ ಕೂಡ ಈ ಮಂತ್ರ ಒಂದು ಅದ್ಭುತವಾದ ಫಲವನ್ನು ನೀಡುತ್ತೆ. ರಾಘವೇಂದ್ರ ಸ್ವಾಮಿಗಳು ಯಾವಾಗಲೂ ಭಕ್ತರ ರಕ್ಷಣೆಗೆ ಬರ್ತಾರೆ. ಅನೇಕ ಕುಟುಂಬಗಳು ಅವರ ಆಶೀರ್ವಾದದಿಂದ ಹೊಸ ಜೀವನವನ್ನು ಪಡೆದಿವೆ. ನಾನು ಈ ಮಂತ್ರವನ್ನು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಿಗ್ಗೆ 3:30ಯಿಂದ 4:15 ಟೈಮ್, ಆ ಟೈಮಲ್ಲಿ ನಾನು ಹೇಳಿದೆ. ಕೇವಲ 5 ಬಾರಿ ಜಪಿಸಿದರೂ ಕೂಡ ಒಂದು ಪವಾಡ ನಡೀತು. ಹಣಕಾಸಿನ ಸಮಸ್ಯೆ ನಿವಾರಣೆ ಆಯಿತು, ಮನೆಯಲ್ಲಿ ನೆಮ್ಮದಿ ಬಂತು, ರಾಯರ ಕರುಣೆಯಿಂದ ನನ್ನ ಜೀವನ ಸುಧಾರಣೆ ಆಯಿತು. ಹೀಗಾಗಿ ನಾನು ನನ್ನ ಅನುಭವವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ. ರಾಯರ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಮಂತ್ರವನ್ನು ನೀವು ಜಪಿಸಿದ್ದೇ ಆದರೆ ಯಾರಿಗೂ ಫಲ ಸಿಗದೆ ಇರೋದೇ ಇಲ್ಲ. ಕೆಲವರು ಮಂತ್ರ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ, ಆದರೆ ನಂಬಿಕೆ ಇಲ್ಲದೆ ಮಂತ್ರ ನೀವು ಜಪಿಸಿದ್ದೆ ಆದರೆ ಅದು ಯಾವತ್ತೂ ಯಾವ ಮಂತ್ರನೂ ಪರಿಣಾಮ ಬೀರೋದಿಲ್ಲ. ಮಂತ್ರದ ಶಕ್ತಿ ನಂಬಿಕೆಯಲ್ಲಿದೆ. ಅಂದರೆ ನೀವು ಯಾವ ಥರ ನಂಬ್ತೀರ ಅದ್ರ ಮೇಲೆ ಡಿಪೆಂಡು. ಭಗವಂತನ ಮೇಲೆ ಸಂಪೂರ್ಣ ಭಕ್ತಿ ಇಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಯಾವುದೇ ಅಡೆತಡೆ ಕೂಡ ದೂರ ಆಗುತ್ತೆ. ರಾಯರು ನಮ್ಮ ನಂಬಿಕೆಯನ್ನು ಅವರು ಪರೀಕ್ಷೆ ಕೂಡ ಮಾಡ್ತಾರೆ. ಆದರೂ ಕೊನೆಯಲ್ಲಿ ಭಕ್ತನಿಗೆ ಪವಾಡವನ್ನು ತೋರಿಸ್ತಾರೆ. ನೀವು ಯಾವ ಸಮಯದಲ್ಲಾದರೂ ಕೂಡ ಹಣದ ಕೊರತೆ ಇರಲಿ, ಆರೋಗ್ಯದ ತೊಂದರೆ ಇರಲಿ, ಉದ್ಯೋಗ ಸಿಗದೇ ಇರೋದಾಗಲಿ, ಯಾವುದೇ ಆಗಲಿ, ಮದುವೆ ವಿಳಂಬ ಆಗ್ತಾ ಇರೋದಾಗಲಿ, ಯಾವುದೇ ಆಗಲಿ, ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ ಖಂಡಿತ ಬದಲಾವಣೆ ಅಂತ ನೀವು ಕಾಣ್ತೀರಾ. ಇನ್ನು ರಾಯರ ಮಂತ್ರದಲ್ಲಿ ಅಪಾರ ಶಕ್ತಿ ಇದೆ. ಅದನ್ನು ನಂಬಿಕೆ ಜೊತೆಗೆ ಉಚ್ಚಾರಣೆ ಮಾಡಿದರೆ ಕಣ್ಣೆದುರೇ ಫಲ ಅನ್ನೋದು ದೊರೆಯುತ್ತೆ. ಒಮ್ಮೆ ಪವಾಡ ನಡೆದ ಬಳಿಕ ನಿಮಗೆ ದೇವರ ಕರುಣೆ ನಿಜ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಹಲವರು ನನಗೆ ಕಮೆಂಟ್ ಮಾಡಿ ಹೇಳ್ತಾರೆ, ರಾಯರ ಮಂತ್ರದಿಂದ ಕೋರ್ಟ್ ಕೇಸ ಮುಗೀತು, ನೀವು ಹಾಕಿದ್ದು ನನಗೆ ತುಂಬ ಉಪಯೋಗ ಆಗ್ತು ಅಂತ ಹೇಳ್ತಾರೆ. ಮನೆ ಸಮಸ್ಯೆ ಕೂಡ ನಿವಾರಣೆ ಆಯಿತು ಅಂತ ಹೇಳ್ತಾರೆ. ಜೀವನ ಶಾಂತಿಯಾಗಿ ಬದಲಾಗಿದೆ ಅಂತ ರಾಯರ ಕೃಪೆ ದೊರೆತರೆ ಕಷ್ಟಗಳು ಕೂಡ ಕರಗಿ ಹೋಗುತ್ತೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ತೊಟ್ಟು ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋವನ್ನು ಮುಂದೆ ಇಟ್ಟು ಕುಳಿತು ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಅಥವಾ ಸಾಧ್ಯವಾದರೆ 11, 21 ಅಥವಾ 108 ಬಾರಿ ನೀವು ಜಪಿಸಿ. ನೀವು ಯಾವ ಉದ್ದೇಶಕ್ಕಾಗಿ ಜಪ ಮಾಡ್ತಾ ಇದ್ದೀರೋ ಅದನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಹೇಳ್ಕೊಳ್ಬೇಕು. ರಾಯರ ಮುಂದೆ ಪ್ರಾರ್ಥನೆ ಮಾಡಿ ನಿಮ್ಮ ಸಂಕಷ್ಟವನ್ನು ವಿವರ ಮಾಡಿ ಹೇಳಿ, ಏನು ನಿಮಗೆ ಕಷ್ಟ ಇದೆ ಅಂತ ಪರಿಹಾರ ಕೊಡೋದಕ್ಕೆ ಬೇಡಿ. ನಂತರ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಿಮಗೆ ಬೇಕಾದ ಆಶಯ ಏನು ಹೇಳಿ. ಹೀಗೆ ಮಾಡಿದರೆ ಕೇವಲ ಕೆಲವು ದಿನಗಳಲ್ಲಿ ಪವಾಡ ಸಂಭವಿಸುತ್ತೆ. ನೀವು ಎಷ್ಟೇ ಪೂಜೆ ಮಾಡಿದರೂ ಕೂಡ ಫಲ ಸಿಗದಿದ್ದರೆ ಈ ಸರಳ ಮಾರ್ಗವನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಇದಕ್ಕೇನು ಯಾವುದೇ ಖರ್ಚು ಏನು ಬೇಕಾಗೋದಿಲ್ಲ. ಮನೆಯಲ್ಲಿ ಕುಳಿತು ಭಕ್ತಿಯಿಂದ ರಾಯರನ್ನು ನೆನೆದರೆ ಆಯಿತು. ಮಂತ್ರವನ್ನು ಜಪಿಸಿದರೆ ಸಾಕು, ಕಣ್ಣೆದುರೇ ಬದಲಾವಣೆ ಅನ್ನೋದನ್ನು ನೀವೇ ನೋಡ್ತೀರಾ. ರಾಯರು ಕೇವಲ ಮಂತ್ರದಿಂದ ಮಾತ್ರ ಅಲ್ಲ, ಮನಸ್ಸಿನ ಒಂದು ನಂಬಿಕೆಯ ಮೂಲಕ ಕೂಡ ಪವಾಡವನ್ನು ಮಾಡ್ತಾರೆ. ಅವರು ಕರುಣೆಯ ಸಾಗರ. ಯಾವ ಭಕ್ತರು ಕೂಡ ಖಾಲಿ ಹಸ್ತ ಹಿಂದಿರುಗೋದೇ ಇಲ್ಲ. ಜೀವನದಲ್ಲಿ ಎಷ್ಟೇ ಕತ್ಲೆ ಬಂದಿದ್ರೂ ಕೂಡ ರಾಯರ ದೀಪ ಬೆಳಗಿಸಿದ್ದೇ ಆದರೆ
ಮನೆಯಲ್ಲಿ ಬೆಳಕು ಹರಡುತ್ತೆ, ಮನಸ್ಸಲ್ಲಿ ಬೆಳಕು ಹರಡುತ್ತೆ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಬೇಕಿದ್ರೆ ಉದ್ಯೋಗ ಸಿಗುತ್ತೆ, ಸಾಲ ತೀರಬೇಕಾದ್ರೆ ಹಣ ದೊರೆಯುತ್ತೆ, ಮದುವೆ ಆಗಬೇಕಾದ್ರೆ ಸರಿಯಾದ ಜೋಡಿ ದೊರೀತಾರೆ, ಮನೆಯಲ್ಲಿದ್ದ ಅಶಾಂತಿ ದೂರವಾಗಿ ಸುಖ ಶಾಂತಿ ನೆಮ್ಮದಿ ಬರುತ್ತೆ. ಮಾಟ ಮಂತ್ರ ತೊಂದರೆ ಇದ್ದರೂ ಕೂಡ ರಾಯರ ಒಂದು ಮಂತ್ರ ರಕ್ಷಣೆ ನಿಮಗೆ ನೀಡುತ್ತೆ. ರಾಯರ ಕೃಪೆಯಿಂದ ಸತಿಪತಿಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತೆ, ಕೋರ್ಟ್ ಕೇಸ್ ಗೆಲ್ತೀರಾ, ಹಣಕಾಸಿನ ಸಮಸ್ಯೆ ಸುಧಾರಿಸುತ್ತೆ. ನಿಮಗೆ ಕಷ್ಟ ತಂದವರು ಕೂಡ ನಿಮಗೆ ಸಹಾಯ ಮಾಡೋದಕ್ಕೆ ಬರ್ತಾರೆ. ನನ್ನ ಮಾತು ನಿಮಗೆ ಒಂಥರ ಪವಾಡ ಥರ ಏನೋ ಸುಳ್ಳು ಅನಿಸ್ಬೋದು, ಅದು ಬಟ್ ಇದು ನಿಜನೇ. ಈ ಮಂತ್ರದ ಪವಾಡ ತುಂಬ ಅದ್ಭುತವಾಗಿದೆ. ಬೆಳಗಿನ 4ರಿಂದ 6 ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಜಪಿಸಿದ್ದೇ ಆದರೆ ಅತ್ಯುತ್ತಮ ಫಲ ಅನ್ನೋದು ನೀವು ಕಂಡೇ ಕಾಣ್ತೀರಾ. ಆದರೆ ಸಾಧ್ಯ ಇಲ್ಲದಿದ್ದರೆ ಸಂಜೆ ಸಮಯದಲ್ಲಿ ಕೂಡ ನೀವು ಗೋಧೂಳಿ ಲಗ್ನದಲ್ಲಿ ಜಪ ಮಾಡ್ಬೋದು. ಆದರೆ ಬೆಳಗಿನ ಜಾವ ಹೆಚ್ಚು ಫಲಕಾರಿ. ಶುದ್ಧ ಮನಸ್ಸು ಮುಖ್ಯ. ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ದೇವರ ಆಶೀರ್ವಾದ ತಕ್ಷಣ ನಿಮಗೆ ದೊರೆಯುತ್ತೆ. ನೀವು ಏನಾದರೂ ಮಾಡ್ತಾಯಿದ್ರೂ ಕೂಡ ರಾಯರ ಹೆಸರನ್ನು ನೆನೆದು ಆರಂಭ ಮಾಡಿ, ಎಲ್ಲ ಕೆಲಸ ಕೂಡ ನಿಮಗೆ ಯಶಸ್ವಿಯಾಗುತ್ತೆ. ಮಂತ್ರದ ಶಕ್ತಿ ಕೇವಲ ಶಬ್ದಗಳಲ್ಲಿ ಮಾತ್ರ ಇರೋದಿಲ್ಲ, ಅದು ನಾವು ನಂಬಿರುವ ನಂಬಿಕೆಯಲ್ಲಿ ಇರುತ್ತೆ. ಇದೇ ಮಂತ್ರವನ್ನು ಪ್ರೀತಿಯಿಂದ ಜಪಿಸಿದರೆ ದೇವರು ನಿಮ್ಮ ಮನಸ್ಸಿನ ಮಾತು ಕೇಳ್ತಾರೆ. ರಾಯರು ನಿಮ್ಮ ಹೃದಯದಲ್ಲೇ ಇರ್ತಾರೆ. ಅವರು ಕೇವಲ ಕಲ್ಲಿನ ಪ್ರತಿಮೆ ಮಾತ್ರ ಅಲ್ಲ, ದೇವರು ಜೀವಂತ ದೇವರು, ಜೀವನ ಕೊಡುವ ದೇವರು. ಅವರು ಪ್ರತಿ ಭಕ್ತನಿಗೂ ಪಾಠವನ್ನು ಕಲಿಸ್ತಾರೆ. ಸಹನೆ, ನಂಬಿಕೆ, ಪ್ರೀತಿ, ಭಕ್ತಿ ಇವು ಮಂತ್ರದ 3 ಕೀಲಿಗಳು. ನಂಬಿಕೆಯುಳ್ಳವರು ರಾಯರ ಪವಾಡವನ್ನು ಖಂಡಿತ ಕಾಣ್ತಾರೆ. ಅನೇಕ ಜನರು ಕಮೆಂಟ್ ಮಾಡಿದ್ದಾರೆ, ನಾನು ಮಂತ್ರ ಜಪಿಸಿದ ಮೇಲೆ ನನ್ನ ಜೀವನ ಬದಲಾಯಿತು ಅಂತ. ಹಣ ಬಂತು, ಮನೆಯಲ್ಲಿ ಸಂತೋಷ ಬಂದಿದೆ, ಕಷ್ಟ ದೂರ ಆಯಿತು, ಇದು ದೇವರ ಕೃಪೆ ಅಲ್ಲದೆ ಮತ್ತಿನ್ನೇನು ಅಲ್ವಾ. ರಾಯರ ಪಾದ ಸೇವೆ ಮಾಡಿದರೆ ಯಾವುದೇ ದುಷ್ಟ ಗ್ರಹ ಕೂಡ ಶಮನವಾಗಿ ಹೋಗ್ಬಿಡುತ್ತೆ. ಜಾತಕ ದೋಷ ಕೂಡ ದೂರ ಆಗುತ್ತೆ, ಕುಟುಂಬದಲ್ಲಿ ಸೌಖ್ಯ ಸಿಗುತ್ತೆ. ದೇವರು ತನ್ನ ಭಕ್ತರ ಮೇಲೆ ಕರುಣೆಯನ್ನು ತೋರಿಸ್ತಾರೆ. ಜೀವನದಲ್ಲಿ ಯಾವ ಸಂಕಟ ಬಂದರೂ ಕೂಡ ಕಣ್ಣೀರು ನೀವು ಹಾಕೋದಕ್ಕೆ ಹೋಗಬೇಡಿ. ಕಣ್ಣು ಮುಚ್ಚಿ ರಾಯರ ಹೆಸರು ಉಚ್ಚಾರ ಮಾಡಿ ಪವಾಡ ಹೇಗೆ ನಡೆಯುತ್ತೆ ಅಂತ ನೀವೇ ನೋಡ್ತೀರಾ. ರಾಯರು ಕಾಲಕ್ಕೆ ತಮ್ಮ ಭಕ್ತರ ಮೂಲಕ ಪಾಠವನ್ನು ಕಲಿಸ್ತಾರೆ. ದೇವರು ತಕ್ಷಣ ಕೊಡೋದಿಲ್ಲ, ಮೊದಲು ಭಕ್ತರ ಭಕ್ತಿಯನ್ನು ಪರೀಕ್ಷೆ ಮಾಡ್ತಾರೆ. ನಂಬಿಕೆ ನೀವು ಅಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಎಷ್ಟು ನಂಬಿದ್ದೀರಾ ಅಂತ ಮತ್ತೆ ಪರೀಕ್ಷೆ ಮಾಡ್ತಾರೆ. ನೀವು ಒಂದ್ಸಲ ಆ ನಂಬಿಕೆಯಲ್ಲಿ ಯಶಸ್ವಿಯಾದರೆ ನಿಮ್ಮ ಹೃದಯವನ್ನು ಆಲಿಸಿ ಅವರು ನಿಮಗೆ ಸಕ್ಸಸ್ ಅನ್ನೋದು ಕೊಡ್ತಾರೆ. ನೀವು ಪ್ರತಿದಿನ ಬೆಳಿಗ್ಗೆ ಮೇಲೆ ಹೇಳಿದ ಈ ಮಂತ್ರವನ್ನು ಕೇವಲ 5 ಬಾರಿ ನೀವು ಜಪಿಸಿ ನಂತರ ದೇವರ ಮುಂದೆ ಪ್ರಾರ್ಥನೆ ಮಾಡಿ. ಹೀಗೆ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಅನ್ನೋದು ಹರಿಯುತ್ತೆ. ನಿಮ್ಮ ಹಿತಶತ್ರುಗಳು ಕೂಡ ನಿಮ್ಮ ಫ್ರೆಂಡ್ಸ್ ಆಗೋಗ್ಬಿಡ್ತಾರೆ. ಕಷ್ಟಗಳು ನಿಧಾನವಾಗಿ ಕರಗೋಗ್ಬಿಡುತ್ತೆ. ನಿಮ್ಮ ಮನಸ್ಸು ಶಾಂತವಾಗುತ್ತೆ, ಆರೋಗ್ಯ ಸುಧಾರಿಸುತ್ತೆ, ಹಣದ ಮೂಲಗಳು ತೆರಿತಾ ಹೋಗುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಫಲ ಅನ್ನೋದು ದೊರೆಯುತ್ತೆ. ರಾಯರ ಮಂತ್ರವನ್ನು ಜಪಿಸುವವರು ಸದಾ ದೇವರ ಕಣ್ಣಿನ ಅಡಿಯಲ್ಲಿ ರಕ್ಷಿತ